ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ತುಲಾರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 24/6/2026 ಬುಧವಾರ, ದಶಮಿ ತಿಥಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪರಿಗಯೋಗ, ಶಿವಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ದಶಮಿ ತಿಥಿಯ ಕಾರ್ಯಸಿದ್ಧಿ, ಚಿತ್ತಾ ನಕ್ಷತ್ರದ ಸೃಜನಶೀಲತೆ, ಸ್ವಾತಿ ನಕ್ಷತ್ರದ ಸ್ವಾತಂತ್ರ್ಯ ಮತ್ತು ಬೆಳವಣಿಗೆ, ಪರಿಗಯೋಗದ ಸವಾಲುಗಳು ಹಾಗೂ ಶಿವಯೋಗದ ದೈವಿಕ ಅನುಗ್ರಹ ನಿಮ್ಮ ದಿನದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಇಂದು ಸಮತೋಲನ ಮತ್ತು ವಿವೇಕ ಮತ್ತು ಉತ್ತಮ ಸಂವಹನದಿಂದ ನೀವು ಮಹತ್ವದ ಸಾಧನೆಗಳನ್ನು ಮಾಡಬಹುದು. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ತುಲಾರಾಶಿ ಅಧಿಪತಿಯಾದಂಥ ಶುಕ್ರ ಗ್ರಹದ ಅನುಗ್ರಹದಿಂದ ಇಂದು ಸಂಬಂಧಗಳು, ಆರ್ಥಿಕ ವ್ಯವಹಾರಗಳು, ಕಲೆ ಮತ್ತು ಸಾರ್ವಜನಿಕ ಸಂಪರ್ಕಗಳಲ್ಲಿ ಉತ್ತಮ ಫಲ ದೊರೆಯಬಹುದು. ಜನರೊಂದಿಗೆ ಉತ್ತಮ ಬಾಂಧವ್ಯ ನಿರ್ಮಾಣವಾಗುವುದು, ಗೌರವ ಮತ್ತು ಮಾನ್ಯತೆ ಹೆಚ್ಚಾಗುವುದು, ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಮುಖ್ಯವಾದಂಥ ಸೂಚನೆ: ಸಮತೋಲನದ ನಿರ್ಧಾರಗಳು ಇಂದು ನಿಮ್ಮ ಯಶಸ್ಸಿನ ಮೂಲವಾಗುತ್ತವೆ. ದಶಮಿ ತಿಥಿಯ ಪ್ರಭಾವ ಇರೋದರಿಂದ ಕಾರ್ಯಸಿದ್ಧಿ ಮತ್ತು ವಿಜಯ ಲಭ್ಯವಾಗ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಸಮಾಜದಲ್ಲಿ ಗೌರವವನ್ನು ಪಡ್ಕೊಳ್ತೀರಿ. ಇಂದು ಪ್ರಮುಖ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಬಹುದು. ಅಧಿಕಾರಿಗಳ ಸಹಕಾರ ದೊರೆಯಬಹುದು. ಚಿತ್ತಾ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಹೊಸತನ ಲಭ್ಯವಾಗ್ತದೆ. ಕಲಾತ್ಮಕ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆಕರ್ಷಕ ವ್ಯಕ್ತಿತ್ವ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ನಿಮ್ಮ ಕಾರ್ಯಗಳಿಗೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತದೆ. ಹೊಸ ಯೋಜನೆಗಳು ಯಶಸ್ಸಿನತ್ತ ಸಾಗಬಹುದು. ಸ್ವಾತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಸ್ವತಂತ್ರ ಚಿಂತನೆ, ಹೊಸ ಅವಕಾಶಗಳು, ವ್ಯಾಪಾರ ಮತ್ತು ಸಮೂಹ ನಕ್ಷತ್ರದಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಈ ದಿನ ಹೊಸ ಸಂಪರ್ಕಗಳಿಂದ ಲಾಭ ದೊರೆಯಬಹುದು. ಆನ್ಲೈನ್ ಚಟುವಟಿಕೆಗಳು ಮತ್ತು ಜಾಲ ತಾಳಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಪರಿಗಯೋಗದ ಪ್ರಭಾವ ಇರೋದರಿಂದ ಕೆಲವೊಮ್ಮೆ ಸಣ್ಣ ಅಡೆತಡೆಗಳು ಅಥವಾ ವಿಳಂಬಗಳು ಉಂಟಾಗಬಹುದು. ಆದ್ದರಿಂದ ದಾಖಲೆಗಳನ್ನು ಪರಿಶೀಲಿಸದೆ ಒಪ್ಪಿಕೊಳ್ಳಬೇಡಿ. ಹಣಕಾಸಿನ ವಿಚಾರದಲ್ಲಿ ಆತುರ ಪಡುವಂಥದ್ದು ಬೇಡ. ಅನಗತ್ಯ ಚರ್ಚೆಗಳಿಂದ ದೂರ ಇರಿ. ತಾಳ್ಮೆಯಿಂದ ನಡೆದುಕೊಂಡರೆ ಎಲ್ಲ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಅಡೆತಡೆಗಳು ಅವಕಾಶಗಳಾಗಿ ಪರಿವರ್ತನೆಯಾಗಬಹುದು. ಶಿವಯೋಗದ ಪ್ರಭಾವ ಇರೋದರಿಂದ ದೈವಕೃಪೆ ದೊರೆಯುವುದು, ಮನಸ್ಸಿಗೆ ಶಾಂತಿ ಸಿಗುವುದು, ಆಧ್ಯಾತ್ಮಿಕ ಬೆಳವಣಿಗೆ ಉಂಟಾಗುವುದು. ಈ ದಿನ ಶಿವನ ಆರಾಧನೆ ವಿಶೇಷ ಫಲ ನೀಡಬಹುದು. ಧ್ಯಾನ ಮತ್ತು ಜಪಕ್ಕೆ ಈ ದಿನ ಉತ್ತಮವಾದಂಥ ದಿನ ಆಗಿರುತ್ತೆ. ಉದ್ಯೋಗ ಫಲವನ್ನು ನೋಡೋದಾದರೆ, ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀವಿ. ಹೊಸ ಜವಾಬ್ದಾರಿಗಳು ಅಥವಾ ಅವಕಾಶಗಳು ದೊರೆಯಬಹುದು. ವಿಶೇಷವಾಗಿ ಶಿಕ್ಷಕರು, ವಕೀಲರು, ಕಲಾವಿದರು, ಯೂಟ್ಯೂಬರ್ಗಳು ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದವರಿಗೆ ಅತ್ಯುತ್ತಮ ದಿನ ಇದಾಗಿರುತ್ತದೆ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಉಂಟಾಗ್ತದೆ. ಹೊಸ ಗ್ರಾಹಕರ ಸಂಪರ್ಕ ಅನ್ನುವಂಥದ್ದು ಉಂಟಾಗಿರುತ್ತೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಅಂತಂದರೆ, ಪಾಲುಗಾರಿಕೆ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಇರಲಿ. ಹಣಕಾಸಿನ ವ್ಯವಹಾರವನ್ನು ನೋಡೋದಾದರೆ ಧನಲಾಭದ ಸೂಚನೆ ಎನ್ನುವಂಥದ್ದು ಕಾಣ್ತದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದರೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಚಿಂತನೆ ಮಾಡೋದಾದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಲಭ್ಯವಾಗ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಕಾಣ್ತೀರಿ. ಸ್ನೇಹಿತರಿಂದ ಸಹಕಾರ ದೊರೆಯಬಹುದು. ಆರೋಗ್ಯದಲ್ಲಿ ನೋಡೋದಾದರೆ ಬೆನ್ನು ಅಥವಾ ಸೊಂಟದ ನೋವು ಬಾಧಿಸಬಹುದು. ಆಯಾಸ ಉಂಟಾಗಬಹುದು. ನೀರಿನ ಸೇವನೆಯನ್ನು ಹೆಚ್ಚಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಯಾರು ಈ ದಿನ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಉತ್ತಮ ಫಲ ಲಭ್ಯವಾಗ್ತದೆ. ಪರಿಹಾರಕ್ಕಾಗಿ ಈ ದಿನ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ದಶಮಿ ತಿಥಿಯ ಕಾರ್ಯಸಿದ್ಧಿ, ಸ್ವಾತಿ ನಕ್ಷತ್ರದ ಬೆಳವಣಿಗೆ ಮತ್ತು ಶಿವಯೋಗದ ಅನುಗ್ರಹದಿಂದ ಇಂದು ತುಲಾರಾಶಿಯವರಿಗೆ ಪ್ರಗತಿ, ಗೌರವ ಮತ್ತು ಆರ್ಥಿಕ ಅನುಕೂಲಗಳ ದಿನ ಇದಾಗಿರುತ್ತೆ. ಆದರೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ಸಮತೋಲನ ಮತ್ತು ವಿವೇಕದಿಂದ ಎದುರಿಸಿದರೆ ಯಶಸ್ಸು ಮತ್ತು ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಲಿದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.